ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ NPO ಮೇಲೆ ಇನ್ನೊಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಯಾವಾಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿರ್ತಾರೋ ಆಗ ಹೇಗೆ ಸಾಲ್ವ್ ಮಾಡಬೇಕು ಅನ್ನುವಂಥದ್ದು. ಈ ಥರ ಒಂದು ಕೇಸಸ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಎಕ್ಸಾಮಿಗೆ 12 ಮಾರ್ಕ್ಸಿಗೆ ಬಂದೇ ಬರುತ್ತೆ ಆಸ್ ಪರ್ ಕರ್ನಾಟಕ PU ಬೋರ್ಡ್. ಈ ಒಂದು ಕ್ವಶನ್ ನಿಮಗೆ ಬೇಕು ಅಂತ ಅಂದರೆ ಮತ್ತೆ ಸೊಲ್ಯೂಷನ್ ಬೇಕು ಅಂತ ಅಂದರೆ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅಲ್ಲಿ ನಾನು ಗೂಗಲ್ ಡ್ರೈವ್ನ ಲಿಂಕನ್ನು ಕೊಟ್ಟಿರ್ತೇನೆ. ಅದರಿಂದ ನಿಮಗೆ ಕ್ವಶನ್ ಮತ್ತು ಆನ್ಸರ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇವಾಗ ಕ್ವಶನ್ ಹೇಗಿದೆ ಅಂತ ಹೇಳಿ. ಫಾಲೋವಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟ್ ಆಫ್ ಗಣೇಶ್ ಎಜುಕೇಷನ್ ಟ್ರಸ್ಟ್ ಉಡುಪಿ. ನಿಮಗೆ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ, ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಇದು. ನೆಕ್ಸ್ಟ್ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಿದ್ದಾರೆ, ಕರೆಂಟ್ ಇಯರ್ಗೆ ರಿಲೇಟೆಡ್ ಆಗಿ ಇರುವಂಥದ್ದು. ಸೊ ಇವಾಗ ನೀವು ಇಲ್ಲಿ ಏನು ಮಾಡ್ತೀರಿ ಅಂತ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀರಿ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀರಿ. ಬ್ಯಾಲೆನ್ಸ್ ಶೀಟ್ ಕರೆಂಟ್ ಇಯರಿಂದು ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೂಡ ಕರೆಂಟ್ ಇಯರ್. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ನೀವು ಇಲ್ಲಿ ನೋಡ್ಬೋದು. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2014 ಕೆಲವು ಇನ್ಫಾರ್ಮೇಷನ್ ಇದರಲ್ಲಿ ಇದೆ ನೋಡಿ. ಇಲ್ಲಿ ಅಸೆಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ, ಅಂದರೆ ಪ್ರೀವಿಯಸ್ ಇಯರಿನ ಕ್ಯಾಶ್ ಬ್ಯಾಲೆನ್ಸ್ ಇದು. ಇದನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ. ಯಾಕೆ ರೆಕಾರ್ಡ್ ಮಾಡೋದಿಲ್ಲ ಅಂತ ಅಂದರೆ ಇದು ಆಲ್ರೆಡಿ ಟ್ರಾನ್ಸ್ಫರ್ ಆಗಿರುತ್ತೆ ನೋಡಿ. ಇಲ್ಲಿ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ, ಹೌದಾ? ಸೊ ಹಾಗಾಗಿ ಇದನ್ನು ನಾವು ಮತ್ತೆ ಟ್ರಾನ್ಸ್ಫರ್ ಮಾಡೋದಿಲ್ಲ, ಮತ್ತೆ ರೆಕಾರ್ಡ್ ಮಾಡೋದಿಲ್ಲ. ನೆಕ್ಸ್ಟ್ ಫರ್ನಿಚರ್ ಇದೆ, ಇದನ್ನ ರೆಕಾರ್ಡ್ ಮಾಡ್ತೀವಿ. ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ನ್ಯೂ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡಿಗೆ ಇದನ್ನ ನಾವು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಬಿಲ್ಡಿಂಗ್, ಇದನ್ನು ಕೂಡ ಅಸೆಟ್ ಸೈಡಿಗೆ ರೆಕಾರ್ಡ್ ಮಾಡ್ಕೋತೀವಿ. ಸ್ಪೋರ್ಟ್ಸ್ ಮಟೀರಿಯಲ್, ಇದನ್ನು ಕೂಡ ಅಸೆಟ್ ಸೈಡಿಗೆ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಲೈಬ್ರರಿ ಬುಕ್, ಇದನ್ನು ಕೂಡ ಅಸೆಟ್ ಸೈಡಿಗೆ ರೆಕಾರ್ಡ್ ಮಾಡ್ತೀವಿ. ಅಂದರೆ ಇಲ್ಲಿರುವಂಥ ಅಸೆಟ್ಗಳೆಲ್ಲವನ್ನೂ ಕೂಡ ನಾವು ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತಂದರೆ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಹೌದಾ? ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2015 ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಇದರ ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನು ನಾನು ನೆಕ್ಸ್ಟ್ ನೋಡ್ತಾ ಹೋಗ್ತೇನೆ. ನೆಕ್ಸ್ಟ್ ನಾನು ಓದ್ತಾ ಹೋದಂಗೆ ಇದರ ಅಡ್ಜಸ್ಟ್ಮೆಂಟ್ ಎಂಟ್ರಿಗಳಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೇನೆ. ಸೊ ಇವಾಗ ನಾನು ಈ ಐಟಮ್ಸ್ಗಳೆಲ್ಲ ಎಲ್ಲೆಲ್ಲಿ ಬರುತ್ತೆ ಮತ್ತು ಯಾಕೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ ಫಸ್ಟು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇದೆ, ಹೌದಾ? ಅಂದರೆ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ನ ಕೊಡ್ತಾ ಇದ್ದಾರೆ. ಸೊ ಇದು ಎಲ್ಲಿ ಹೋಗಿ ಅಡ್ಜಸ್ಟ್ ಆಗುತ್ತೆ? ಈ ಎಕ್ಸ್ಪೆನ್ಸಸ್ ಇದೆ ಕರೆಂಟ್ ಇಯರಿಂದು, ಹೌದಾ? ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲಿ ಅಡ್ಜಸ್ಟ್ ಆಗುವಂಥದ್ದು. ಹಾಗಾಗಿ ಅದಕ್ಕೆ ನಾನು ರೌಂಡ್ ಮಾರ್ಕನ್ನು ಮಾಡ್ಕೊಳ್ತೇನೆ. ರೌಂಡ್ ಮಾರ್ಕ್ ಅಂತ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಮೀನ್ಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಇದೆ ಅಂತ ಹೇಳಿ. ನೆಕ್ಸ್ಟ್ ಬ್ಯಾಂಕ್ ಲೋನ್, ಇದನ್ನು ಏನು ಮಾಡ್ತೀವಿ ನಾವು ಲ್ಯಾಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಆ್ಯಂಡ್ ಕ್ಯಾಪಿಟಲ್ ಫಂಡ್, ಇದನ್ನು ಕೂಡ ನಾವು ಲ್ಯಾಬಿಲಿಟಿಯಲ್ಲೇ ರೆಕಾರ್ಡ್ ಮಾಡ್ಕೋತೀವಿ. ಮೀನ್ಸ್ ನೆಕ್ಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಿದ್ದೀವಿ ಅಲ್ವಾ, ಅಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ನೋಡಿ, ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟಲ್ಲಿ ಪೋಸ್ಟೇಜ್, ಇದು ಎಲ್ಲಿ ಹೋಗುತ್ತೆ? ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಮೀನ್ಸ್ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟಲ್ಲಿ ಇರುವಂಥ ಐಟಮನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಪೇಮೆಂಟ್ ಸೈಡಲ್ಲಿ ಇರುವಂಥ ಇನ್ಫಾರ್ಮೇಷನ್ಗಳು ಒಂದು ಎಕ್ಸ್ಪೆಂಡಿಚರ್ ಸೈಡಿಗೆ ಹೋಗುತ್ತೆ, ಇಲ್ಲ ಅಂತಂದರೆ ಅಸೆಟ್ ಸೈಡಿಗೆ ಹೋಗುತ್ತೆ. ಇಲ್ಲಿ ರಿಸಿಪ್ಟ್ ಸೈಡಲ್ಲಿ ಇರುವಂಥ ಇನ್ಫಾರ್ಮೇಷನ್ಗಳು ಒಂದು ಇನ್ಕಮ್ ಸೈಡಿಗೆ ಹೋಗುತ್ತೆ, ಇಲ್ಲ ಅಂತಂದರೆ ಲ್ಯಾಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ. ಪ್ರಿಂಟಿಂಗ್, ಇದು ಕೂಡ ಎಕ್ಸ್ಪೆಂಡಿಚರಲ್ಲಿ ನಾವು ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟು ಸ್ಯಾಲರಿ, ಸೊ ಇದನ್ನು ಕೂಡ ಎಕ್ಸ್ಪೆಂಡಿಚರಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟು ಪರ್ಚೇಸ್ ಆಫ್ ಬುಕ್ ಅಂತ ಇದೆ ನೋಡಿ, ಅಂದರೆ ಆಲ್ರೆಡಿ ಬುಕ್ಸ್ ಇತ್ತು, ಲೈಬ್ರರಿ ಬುಕ್ಸ್ ಅಂತ ಇದೆ ನೋಡಿ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ. ಇದಕ್ಕೆ ನಾವು ಆ್ಯಡ್ ಮಾಡುವಂಥದ್ದು. ಮೀನ್ಸ್ ಆಲ್ರೆಡಿ ಬುಕ್ 30,000 ಇತ್ತು, ಮತ್ತೆ ಅಡಿಷನ್ ಆಗಿ 10,000 ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಇದಕ್ಕೆ ನಾನು ರೌಂಡ್ ಅಪ್ ಮಾಡ್ಕೋತೇನೆ. ಯಾಕೆ ಅಂತ ಅಂದರೆ ಇದು ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಇನ್ಫಾರ್ಮೇಷನಿಗೆ ಹೋಗಿ ಅಡ್ಜಸ್ಟ್ ಆಗುವಂಥದ್ದು. ನೆಕ್ಸ್ಟು ಬ್ಯಾಂಕ್ ಲೋನ್ ಪೇಯ್ಡ್ ಅಂತ ಇದೆ, ಮೀನ್ಸ್ ಆಲ್ರೆಡಿ ಬ್ಯಾಂಕ್ ಲೋನ್ ಇತ್ತು, ಅದನ್ನು ಪೇ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಇದು ಕೂಡ ಹಳೆ ಐಟಮಿಗೆ ಹೋಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಬ್ಯಾಂಕ್ ಲೋನ್ 35,000 ಇತ್ತು, ಹೌದಾ? ಸೊ ಇದಕ್ಕೆ ಹೋಗಿ ಇದು ಅಡ್ಜಸ್ಟ್ ಆಗುತ್ತೆ. ಮೀನ್ಸ್ ನಾವೇನು ಮಾಡ್ತೀವಿ? ಬ್ಯಾಂಕ್ ಲೋನ್ 35,000 ಇತ್ತು, ಹೌದಾ? ಅದರಲ್ಲಿ 5,000ನ ಲೆಸ್ ಮಾಡ್ತೀವಿ. ಮೀನ್ಸ್ 35,000 ಲೋನ್ ಇತ್ತು, ಅದರಲ್ಲಿ 5,000 ನಾವು ಪೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ. ನೆಕ್ಸ್ಟು ಬೈ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಇದನ್ನು ನಾವೇನು ಮಾಡ್ತೀವಿ? ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಸೊ ಇದು ಕ್ಯಾಶ್ ಬ್ಯಾಲೆನ್ಸ್ ಆಗುತ್ತೆ. ಯಾಕೆ ಅಂತ ಅಂದರೆ ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟ್ ಅಂತ ಅಂದರೆ ಇದು ಕ್ಯಾಶ್ ಬುಕ್ನ ಸಮರಿ ಆಗಿರುತ್ತೆ. ಇಲ್ಲಿ ಬರುವಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಆಗಿರುತ್ತೆ. ಇದನ್ನು ನಾವು ಅಸೆಟ್ಟಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟು ರಿಸಿಪ್ಟೆಂಟ್ ಪೇಮೆಂಟ್ ಅಕೌಂಟಿನ ರಿಸಿಪ್ಟ್ ಸೈಡಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ, ಹೌದಾ? ಇದಕ್ಕೆ ಯಾವುದೇ ರೀತಿ ಎಂಟ್ರಿ ಬರೋದಿಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ. ಬಿಕಾಸ್ ಇದು ಆಲ್ರೆಡಿ ಇಲ್ಲಿ 50,000 ಇತ್ತು ನೋಡಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ, ಇದು ಟ್ರಾನ್ಸ್ಫರ್ ಆಗಿರೋದು ಇದು, ಹೌದಾ? ಇದಕ್ಕೆ ನಾವು ಮತ್ತೆ ಇಲ್ಲೂ ಕೂಡ ಎಂಟ್ರಿನ ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ.
ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಇದು ಇನ್ಕಮ್ ಆಗುತ್ತೆ. ನೆಕ್ಸ್ಟು ಎಂಟ್ರೆನ್ಸ್ ಫೀಸ್ ಇದು ಕೂಡ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡೊನೇಷನ್ ಇದನ್ನು ಕೂಡ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಂಟ್ರೆಸ್ಟ್ ಇದನ್ನು ಕೂಡ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಬಟ್ ಎಂಟ್ರೆನ್ಸ್ ಫೀಸ್ ಡೊನೇಷನ್ಗೆ ಕ್ಯಾಪಿಟಲೈಸ್ ಮಾಡೋದಕ್ಕೆ ಹೇಳಿದರೆ ಮಾತ್ರ ನಾವು ಕ್ಯಾಪಿಟಲೈಸ್ ಮಾಡ್ತೀವಿ. ನೋಡೋಣ ಅದನ್ನ ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ. ನೆಕ್ಸ್ಟ್ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡ್ತಾ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಮೊದಲನೇದು ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000. ಸೊ ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೆ ಇಲ್ಲಿರುವಂಥ ಐಟಮ್ಗಳಿಗೆ ಅದಕ್ಕೆಲ್ಲ ನಾನು ಏನು ಮಾಡ್ತೇನೆ, ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೇನೆ, ಸ್ಟಾರ್ ಮಾರ್ಕ್ ಮಾಡ್ತೇನೆ. ಸೊ ಸಬ್ಸ್ಕ್ರಿಪ್ಷನ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅಂದರೆ ಸಬ್ಸ್ಕ್ರಿಪ್ಷನಿಗೆ 2 ಅಡ್ಜಸ್ಟ್ಮೆಂಟ್ ಇದೆ ಅಂತ ಆಯಿತು. ಒಂದೇ ಐಟಮಿಗೆ 2 ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಸ್ಯಾಲರಿ ಪ್ರೀಪೇಯ್ಡ್ ಮೀನ್ಸ್ ಸ್ಯಾಲರಿಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಆಯಿತು. ಸೊ ಇದಕ್ಕೂ ಕೂಡ ನಾನು ಸ್ಟಾರ್ ಮಾರ್ಕ್ನ ಮಾಡ್ಕೊಳ್ತೇನೆ. ನೆಕ್ಸ್ಟು ಕ್ಯಾಪಿಟಲೈಸ್ಡ್ 50% ಆಫ್ ಎಂಟ್ರೆನ್ಸ್ ಫೀಸ್ ಆ್ಯಂಡ್ 50% ಆಫ್ ಡೊನೇಷನ್, ಅಂದರೆ 50% ಡೊನೇಷನ್ ಮತ್ತು 50% ಎಂಟ್ರೆನ್ಸ್ ಫೀಸ್ನ ಕ್ಯಾಪಿಟಲೈಸ್ ಮಾಡಿದ್ದಾರೆ ಅಂತ ಆಯಿತು. ಸೊ ಅದಕ್ಕೂ ನಾನೇನು ಮಾಡಿದ್ದೇನೆ, ಮಾರ್ಕ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಸೊ ಬಿಲ್ಡಿಂಗ್ ಮೇಲೆ 10% ಚಾರ್ಜ್ ಆಗ್ತಾ ಇದೆ. ಸೊ ಇದನ್ನು ನಾನು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಹೋಗಿ ಮಾರ್ಕ್ ಮಾಡ್ಕೊಳ್ತೇನೆ. ಸೊ ಈ ಥರ ನಾವೇನು ಮಾಡಬೇಕು ಅಂತ ಅಂದರೆ NPO ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮೊದಲು ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಳ್ಬೇಕಾಗತ್ತೆ ಕ್ವಶನನ್ನು. ಸೊ ನೋಡಿ ಇಲ್ಲಿ ನಾನು ರೌಂಡ್ ಮಾರ್ಕ್ನ ಮಾಡ್ಕೊಂಡಿದ್ದೇನೆ. ಇದೆಲ್ಲವೂ ಕೂಡ ಅಡ್ಜಸ್ಟ್ ಆಗುವಂಥದ್ದು. ಇದಕ್ಕೆ ರೌಂಡ್ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಡಬಲ್ ಇಫೆಕ್ಟ್ ಇರೋದಿಲ್ಲ. ಬಟ್ ನಾವು ಐಟಮ್ನ ರೆಕಾರ್ಡ್ ಮಾಡುವಾಗ ಅಡ್ಜಸ್ಟ್ ಮಾಡಬೇಕಾಗಿ ಬರುತ್ತೆ ಅಷ್ಟೇ. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ 2 ಇಫೆಕ್ಟ್ ಇರುತ್ತೆ. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇರುತ್ತೆ, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಸೊ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಾನಿಲ್ಲಿ ಏನು ಮಾಡ್ತೇನೆ ಅಂತ ಅಂದರೆ ಮೊದಲು ಎಲ್ಲ ಐಟಮ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೇನೆ, ನಂತರ ನಾನು ಅಡ್ಜಸ್ಟ್ಮೆಂಟನ್ನು ಮಾಡ್ತೇನೆ. ಸೊ ಅಡ್ಜಸ್ಟ್ಮೆಂಟ್ನ ಸಪ್ರೇಟಾಗಿ ಮಾಡುವಂಥದ್ದು, ಐಟಮ್ಗಳನ್ನು ಫಸ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥದ್ದು. ಸೊ ಫಸ್ಟು ನಾನು ಬ್ಯಾಲೆನ್ಸ್ ಶೀಟಿಂದ ಸ್ಟಾರ್ಟ್ ಮಾಡ್ತೇನೆ. ಅಡ್ಜಸ್ಟ್ಮೆಂಟ್ ಇರೋದು ನಾನು ಇನ್ನೊಂದು ಕಾಲಮಲ್ಲಿ ಅಮೌಂಟನ್ನು ಬರ್ಕೊಂಡಿರ್ತೇನೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡುವಾಗ ಅದನ್ನು ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತೇನೆ. ಅಸೆಟ್ ಸೈಡಲ್ಲಿರುವಂಥ ಫರ್ನಿಚರನ್ನು ಟ್ರಾನ್ಸ್ಫರ್ ಮಾಡ್ತೇನೆ. ಅಲ್ಲೇ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ನಾನು ಮಾರ್ಕ್ ಮಾಡ್ಕೊಂಡಿಲ್ಲ, ಹೌದಾ? ಹಾಗಾಗಿ ಅದನ್ನ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತೊಗೊಳ್ತೇನೆ. ನೆಕ್ಸ್ಟ್ ಬಿಲ್ಡಿಂಗ್ 70,000 ಇದೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೇನೆ, ಸ್ಟಾರ್ ಮಾರ್ಕ್, ಹೌದಾ? ಹಾಗಾಗಿ ಅದನ್ನ ಇನ್ನರ್ ಕಾಲಮಲ್ಲೇ ಬರ್ಕೊಳ್ತೇನೆ ಆ್ಯಂಡ್ ಜಾಗವನ್ನು ಬಿಟ್ಕೊಳ್ತೇನೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ 20,000, ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಇದಕ್ಕೆ ನಾನು ಮಾರ್ಕನ್ನು ಮಾಡ್ಕೊಂಡಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತೊಗೊಳ್ತೇನೆ. ನೆಕ್ಸ್ಟ್ ಲೈಬ್ರರಿ ಬುಕ್ಸ್ 30,000 ಅಂತ ಇದೆ, ಹೌದಾ? ಬಟ್ ಇದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೇನೆ, ಸ್ಟಾರ್ ಮಾರ್ಕ್ ಅಲ್ಲ, ಬದಲಾಗಿ ರೌಂಡ್ ಮಾರ್ಕ್ನ ಮಾಡ್ಕೊಂಡಿದ್ದೇನೆ. ಸೊ ಲೈಬ್ರರಿ ಬುಕ್ ಇದು ಅಸೆಟ್ ಅಲ್ವಾ? ಸೊ ಇಲ್ಲಿ ನೋಡಿ ನಾವು ಮಾರ್ಕ್ ಮಾಡಿದ್ವಿ ಬೈ ಪರ್ಚೇಸ್ ಆಫ್ ಬುಕ್ಸ್ 10,000 ಅಂತ ಹೇಳಿ. ಸೊ ಇದನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಮೀನ್ಸ್ ಇಲ್ಲಿ ಇಫೆಕ್ಟ್ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಲೈಬ್ರರಿ ಬುಕ್ಸ್ 30,000 ಆ್ಯಡ್ ಪರ್ಚೇಸ್ ಎಷ್ಟಾಗ್ತಾ ಇದೆ, 40,000. ಈ 40,000 ಒಂದೊಮ್ಮೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದ್ದಿದ್ದರೆ, ಅಡ್ಜಸ್ಟ್ಮೆಂಟ್ ಅಂತಂದರೆ ನಾನು ಸ್ಟಾರ್ ಮಾರ್ಕ್ ಹಾಕಿದ್ದಿದ್ರೆ ಅದನ್ನ ಇನ್ನರ್ ಕಾಲಮಲ್ಲೇ ಬರ್ಕೊಳ್ತಾ ಇದ್ದೆ. ಬಟ್ ಇಲ್ಲಿ ಸ್ಟಾರ್ ಮಾರ್ಕ್ ಏನೂ ಇಲ್ಲ, ಅಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ, ಡೈರೆಕ್ಟಾಗಿ ನಾನು ಔಟರ್ ಕಾಲಮಲ್ಲೇ ಬರ್ಕೊಳ್ತೇನೆ 40,000. ಸೊ ಈ ಥರ ನಾವು ಅಸೆಟ್ಟಲ್ಲಿ ಇದ್ದಂಥ ಐಟಮ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಈಗ ಲ್ಯಾಬಿಲಿಟಿ ಸೈಡ್ ನೋಡ್ತಾ ಹೋಗೋಣ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇದೆ, ಹೌದಾ? ಸೊ ಇದು ಆಫೀಸ್ ಎಕ್ಸ್ಪೆನ್ಸಸ್ ಜೊತೆ ಹೋಗಿ ಅಡ್ಜಸ್ಟ್ ಆಗುವಂಥದ್ದು. ಮೀನ್ಸ್ ಯಾವಾಗ ನಾನು ಈ ಐಟಮ್ನ ರೆಕಾರ್ಡ್ ಮಾಡ್ತೇನೆ ಆಗ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ಅದನ್ನ ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ, ಹಾಗೆ ಬಿಡ್ತೇನೆ. ನೆಕ್ಸ್ಟು ಬ್ಯಾಂಕ್ ಲೋನ್ 35,000 ಅಂತ ಇದೆ. ಸೊ ಇದನ್ನ ರೆಕಾರ್ಡ್ ಮಾಡೋಣ ಆ್ಯಂಡ್ ಅದಕ್ಕೆ ನಾನು ಮಾರ್ಕ್ ಕೂಡ ಮಾಡ್ಕೊಂಡಿದ್ದೇನೆ, ಹೌದಾ? ಸೊ ಬ್ಯಾಂಕ್ ಲೋನ್, ಸೊ ನಾನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇನೆ, ಸ್ಟಾರ್ ಮಾರ್ಕ್ ಅಲ್ಲ, ಬದಲಾಗಿ ರೌಂಡ್ ಮಾರ್ಕ್ನ ಮಾಡ್ಕೊಂಡಿದ್ದೇನೆ. ಅಂದರೆ ಈ ಐಟಮಿಗೆ ಯಾವುದೋ ಒಂದು ಅಮೌಂಟ್ ಅಡ್ಜಸ್ಟ್ ಆಗೋದಿದೆ ಅಂತ ಹೇಳಿ, ಹೌದಾ? ಸೊ ಒಂದ್ಸಲ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಚೆಕ್ ಮಾಡಿ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಪೇಮೆಂಟ್ ಸೈಡಲ್ಲಿ ನೋಡಿ ನೀವು. ಬೈ ಬ್ಯಾಂಕ್ ಲೋನ್ ಪೇಯ್ಡ್ 5,000 ಅಂತ ಇದೆ, ಹೌದಾ? ಬ್ಯಾಂಕ್ ಲೋನ್ನ ಪೇ ಮಾಡ್ತಾ ಇದ್ದಾರೆ, ಹಾಗಾಗಿ ಅದನ್ನ ನಾವು ಲೆಸ್ ಮಾಡ್ಕೊಳ್ಳೋಣ ಇಲ್ಲಿ, ಲೆಸ್. ನೆಕ್ಸ್ಟ್ ಐಟಮ್ ಇದೆ ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್ 1,20,000 ಇದೆ. ಸೊ ಕ್ಯಾಪಿಟಲ್ ಫಂಡಿಗೆ ನಾವೇನು ಮಾಡಬೇಕಾಗತ್ತೆ, ಸರ್ಪ್ಲಸ್ ಅಥವಾ ಡೆಫಿಸಿಯೇಟ್ ಬಂದರೆ ಅಡ್ಜಸ್ಟ್ ಮಾಡಬೇಕಾಗಿ ಬರುತ್ತೆ. ಮತ್ತು ಕ್ಯಾಪಿಟಲ್ ಐಟಮ್ಸ್ ಇದ್ದರೆ ನಾವು ಅಡ್ಜಸ್ಟ್ ಮಾಡಬೇಕು. ಕ್ಯಾಪಿಟಲ್ ಐಟಮ್ಸ್ ಅಂತ ಅಂದರೆ ಕ್ಯಾಪಿಟಲ್ ರಿಸಿಪ್ಟ್ ಆಗಿದ್ದರೆ, ಕ್ಯಾಪಿಟಲ್ ರಿಸಿಪ್ಟ್ ಅಂತ ಅಂದರೆ ಈಗ ಡೊನೇಷನ್ ರಿಸೀವ್ ಮಾಡಿದ್ದನ್ನು ಕ್ಯಾಪಿಟಲೈಸ್ ಮಾಡೋದಕ್ಕೆ ಹೇಳಿದ್ದಾರೆ, ಹೌದಾ? ಎಂಟ್ರೆನ್ಸ್ ಫೀಸನ್ನು ಕ್ಯಾಪಿಟಲೈಸ್ ಮಾಡೋದಕ್ಕೆ ಹೇಳಿದ್ದಾರೆ, ಹೌದಾ? ಅದನ್ನು ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನ ಲಾಸ್ಟಲ್ಲಿ ಬರ್ಕೊಳ್ಳೋಣ ನಾವು ಕ್ಯಾಪಿಟಲ್ ಫಂಡ್ ಅಂತ ಹೇಳಿ. ಬಟ್ ಇದಕ್ಕೆ ನಾನೇನು ಮಾಡ್ತೇನೆ, ಒಂದೆರಡು ಲೈನು ಬಿಟ್ಟಿಟ್ಕೊಳ್ತೇನೆ. ಯಾಕೆ ಗೊತ್ತಾ?
ಸರ್ಪ್ಲಸ್ ಆಫ್ ದ ಡೆಫಿಸಿಟ್ ಬಂದರೆ ನಾವಿಲ್ಲಿ ಆ್ಯಡ್ ಅಥವಾ ಲೆಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಒಂದು ಲೈನ್ ಬೇಕು ನಮಗೆ. ಸರ್ಪ್ಲಸ್ ಡೆಫಿಸಿಟ್ ಅಂತ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಏನು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ ಹೌದಾ, ಅದನ್ನು ನಾವಿಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸರ್ಪ್ಲಸ್ ಬಂದರೆ ಆ್ಯಡ್ ಮಾಡ್ತೀವಿ, ಡೆಫಿಸಿಟ್ ಬಂದರೆ ಲೆಸ್ ಮಾಡ್ತೀವಿ. ಸೊ ಅದಕ್ಕೆ ಒಂದು ಲೈನ್ ಬಿಟ್ಕೊಳ್ತೀವಿ. ಅದ್ರ ಜೊತೆಗೆ ಕ್ಯಾಪಿಟಲ್ ಐಟಮ್ಸ್ ಇದ್ದರೆ, ಕ್ಯಾಪಿಟಲ್ ಐಟಮ್ಸ್ ಅಂತ ಅಂದರೆ ಕ್ಯಾಪಿಟಲ್ ರಿಸಿಪ್ಟ್ ಇದ್ದರೆ, ಮೀನ್ಸ್ ಡೊನೇಷನ್ನ ಕ್ಯಾಪಿಟಲೈಸ್ ಮಾಡಿದ್ದಿದೆ, ಎಂಟ್ರೆನ್ಸ್ ಫೀಸ್ನ ಕ್ಯಾಪಿಟಲೈಸ್ ಮಾಡಿದ್ದಿದೆ ಈ ಪ್ರಾಬ್ಲಮಲ್ಲಿ ಹೌದಾ, ಅದಿದ್ರೂ ಕೂಡ ನಾವು ಅದನ್ನ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನೊಂದು 4 ಲೈನ್ಸ್ನ ಇಲ್ಲಿ ಬಿಟ್ಟಿಟ್ಕೊಳ್ತೇನೆ. ಸೊ ಈ ಥರ ನಾವೇನು ಮಾಡಿದ್ವಿ, ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಐಟಮ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರೋದಕ್ಕೆಲ್ಲ ನಾನೇನು ಮಾಡಿದ್ದೇನೆ, ಜಾಗ ಬಿಟ್ಟಿಟ್ಕೊಂಡಿದ್ದೇನೆ, ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ. ನೆಕ್ಸ್ಟ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನೋಡ್ತಾ ಹೋಗೋಣ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಪೇಮೆಂಟ್ ಸೈಡಲ್ಲಿ ಮೊದಲು ನೋಡ್ತೇನೆ. ಪೇಮೆಂಟ್ ಸೈಡಲ್ಲಿ ಬೈ ಆಫೀಸ್ ಎಕ್ಸ್ಪೆನ್ಸಸ್ 22,000 ಅಂತ ಇದೆ ನೋಡಿ. ಬಟ್ ಇದು ನಾನು ಮಾರ್ಕ್ ಮಾಡ್ಕೊಂಡಿದ್ದೇನೆ, ಅಂದರೆ ಇಲ್ಲಿ ಯಾವುದೋ ಒಂದು ಅಮೌಂಟ್ ಅಡ್ಜಸ್ಟ್ ಆಗೋದಿದೆ ಅಂತ ಹೇಳಿ. ಯಾವ ಅಮೌಂಟ್ ಆಗುತ್ತೆ, ಅದು ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇತ್ತು ಅದ ಲಯಬಿಲಿಟಿ ಸೈಡಲ್ಲಿ, ಅದು ಅಡ್ಜಸ್ಟ್ ಆಗಬೇಕು ಇಲ್ಲಿ. ಸೊ ಅಮೌಂಟ್ ಬರ್ಕೊಳ್ಳೋಣ. ಪೇಮೆಂಟ್ ಸೈಡಲ್ಲಿ ಇದೆ ಅಂತ ಅಂದರೆ ಅದೆಲ್ಲಿ ಹೋಗುತ್ತೆ, ಎಕ್ಸ್ಪೆಂಡಿಚರ್ ಸೈಡಿಗೆ ಹೋಗಿ ರೆಕಾರ್ಡ್ ಆಗುತ್ತೆ. ಸೊ ಟು ಆಫೀಸ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗಿರೋ ಅಮೌಂಟನ್ನು ನೋಡಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇದೆ ಇಲ್ಲಿ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್. ಸೊ ಇದನ್ನು ನಾವಿವಾಗ ಅಡ್ಜಸ್ಟ್ ಮಾಡಬೇಕು. ಬಟ್ ಇದನ್ನು ನಾವು ಆ್ಯಡ್ ಮಾಡೋದು ಅಥವಾ ಲೆಸ್ ಮಾಡೋದು, ಇಲ್ಲಿ ಕ್ವಶನ್ ಅರೈಸ್ ಆಗುತ್ತೆ. ನೋಡಿ ಈ ಒಂದು ಟ್ರಿಕ್ಕನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಏನು ಟ್ರಿಕ್ ಅಂತ ಅಂದರೆ, ಎನಿ ಔಟ್ಸ್ಟ್ಯಾಂಡಿಂಗ್, ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇರಲಿ, ಅದು ಇನ್ಕಮ್ ಆಗಿರಲಿ ಅಥವಾ ಎಕ್ಸ್ಪೆನ್ಸಸ್ ಆಗಿರಲಿ, ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದರೆ ಅದು ಪ್ರೀವಿಯಸ್ ಇಯರಿಂದ ಆಗಿದ್ದರೆ ನೀವು ಅದನ್ನ ಲೆಸ್ ಮಾಡಬೇಕು, ಕರೆಂಟ್ ಇಯರಿಂದ ಆಗಿದ್ದರೆ ನೀವು ಅದನ್ನ ಆ್ಯಡ್ ಮಾಡಬೇಕು. ಸೊ ಇವಾಗ ಕ್ವಶನ್ ರೈಸ್ ಆಗುತ್ತೆ, ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಅಂತ ಹೇಳಿ? ನೀವು ಇಯರ್ ನೋಡೋದ್ರಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂದು. ಎರಡನೇದಾಗಿ ಇಲ್ಲಿ ಡೈರೆಕ್ಟಾಗಿರುತ್ತೆ ನೋಡಿ ಪ್ರಾಬ್ಲಮಲ್ಲಿ, ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದು ಪ್ರೀವಿಯಸ್ ಇಯರು, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದು ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಯೂಶುವಲಿ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ ಐಟಮ್ಗಳು ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಬಟ್ ಏನಾದರೂ ಹಿಂದಿನ ವರ್ಷದ ಕೊಟ್ಟಿದ್ದಿದ್ರೆ ನಿಮಗೆ ಇಯರನ್ನು ಮೆನ್ಷನ್ ಮಾಡಿ ಇರ್ತಾರೆ. ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದೆಲ್ಲ ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಓಕೆನಾ? ಇಲ್ಲಿ ನೋಡಿ, ಇವಾಗ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಎನಿ ಔಟ್ಸ್ಟ್ಯಾಂಡಿಂಗ್, ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇರಲಿ, ಎಕ್ಸ್ಪೆನ್ಸಸ್ ಇರಲಿ, ಇನ್ಕಮ್ ಇರಲಿ, ಔಟ್ಸ್ಟ್ಯಾಂಡಿಂಗ್, ನೀವು ಅದನ್ನ ಏನು ಮಾಡಬೇಕು, ಪ್ರೀವಿಯಸ್ ಇಯರಿಂದಾಗಿದ್ದರೆ ಲೆಸ್ ಮಾಡಬೇಕು. ಹಾಗಾಗಿ ಆಫೀಸ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆ 5,000, ಇದನ್ನು ಏನು ಮಾಡ್ತೀವಿ ನಾವು, ಲೆಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ ಹೌದಾ. ಒಂದೊಮ್ಮೆ ಅಡ್ಜಸ್ಟ್ಮೆಂಟ್ ಇದ್ದು ನಾನು ಇದಕ್ಕೆ ಸ್ಟಾರ್ ಮಾರ್ಕನ್ನು ಹಾಕಿದಿದ್ರೆ ನಾ ಅಮೌಂಟನ್ನು ಇನ್ನರ್ ಕಾಲಮಲ್ಲೇ ಬರ್ಕೊಳ್ತಾ ಇದ್ದೆ. ಬಟ್ ಇಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ನಾನೇನು ಮಾಡಿದೆ, ಔಟ್ರ್ ಕಾಲಮಲ್ಲಿ ಅಮೌಂಟನ್ನು ಬರೆದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೋಸ್ಟೇಜ್ 100 ಆ್ಯಂಡ್ ಪ್ರಿಂಟಿಂಗ್ 500 ಇದೆ. ಇದೆರಡೂ ಕೂಡ ಎಕ್ಸ್ಪೆಂಡಿಚರ್ ಸೈಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವುದೇ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋ ಕಾರಣ ಡೈರೆಕ್ಟಾಗಿ ಔಟ್ರ್ ಕಾಲಮಲ್ಲೇ ಬರ್ಕೊಂಡೆ ನಾನು. ನೆಕ್ಸ್ಟ್ ನೋಡಿ, ಬೈ ಸ್ಯಾಲರಿ 25,000 ಅಂತ ಇದೆ. ಸೊ ಇದಕ್ಕೆ ಸ್ಟಾರ್ ಮಾರ್ಕ್ನ ಹಾಕಿದ್ದೇನೆ ನಾನು. ಸೊ ಹಾಗಾಗಿ ಸ್ಯಾಲರಿ ಅಂತ ಬರೆದು ಒಂದು ಲೈನ್ನ ಬಿಟ್ಟಿಟ್ಕೊಳ್ತೇನೆ. ನೆಕ್ಸ್ಟ್ ಪರ್ಚೇಸ್ ಬುಕ್ ಅಂತ ಇದೆ ಹೌದಾ. ಸೊ ಇದಕ್ಕೆ ನಾವು ಆಲ್ರೆಡಿ ಎಂಟ್ರಿನ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟು ಬೈ ಬ್ಯಾಂಕ್ ಲೋನ್ ಅಂತ ಇದೆ, ಪೇ ಆಗಿರೋದು, ಇದಕ್ಕೂ ನಾವು ಎಂಟ್ರಿ ಮಾಡಿದ್ದೀವಿ. ಸೊ ರೌಂಡ್ ಮಾರ್ಕ್ನ ಮಾಡ್ಕೊಂಡಿದ್ದಕ್ಕೆಲ್ಲ ನಾವು ಮೊದಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ, ಅಂದರೆ ಐಟಮ್ನ ಬರೆಯುವಾಗಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಯಾವುದಕ್ಕೆ ಸ್ಟಾರ್ ಮಾರ್ಕ್ ಇರುತ್ತೆ ಅದಕ್ಕೆ ಮಾತ್ರ ನಾನು ಏನು ಮಾಡ್ತೇನೆ, ಸ್ವಲ್ಪ ಲೇಟಾಗಿ, ಅಂದರೆ ಎಲ್ಲ ಟ್ರಾನ್ಸ್ಫರ್ ಆದ ನಂತರ ಮಾಡ್ತೇನೆ ಅಷ್ಟೇ. ನೆಕ್ಸ್ಟ್ ನೋಡಿ, ಬೈ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ 600 ಅಂತ ಇದೆ. ಸೊ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 26,800 ಇದೆ, ಇದು ಕ್ಯಾಶ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಸೆಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೇನೆ ಕ್ಯಾಶ್. ಸೊ ಈ ಥರ ನಾವೇನು ಮಾಡಿದ್ವಿ, ಪೇಮೆಂಟ್ ಸೈಡಲ್ಲಿ ಇದ್ದಂಥ ಐಟಮ್ಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಾಯಿತು. ಇವಾಗ ರಿಸಿಪ್ಟ್ ಸೈಡಲ್ಲಿ ನೋಡ್ತಾ ಹೋಗೋಣ. ರಿಸಿಪ್ಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 15,000 ಇದೆ. ಸೊ ಇದಕ್ಕೆ ಯಾವುದೇ ರೀತಿಯಾದ ಎಂಟ್ರಿ ಬರೋದಿಲ್ಲ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ಸ್ ಇದೆ 50,000, ಆದರೆ ಇದಕ್ಕೆ 2 ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಸೊ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ. ಸೊ ನಾನು ಇದಕ್ಕೆ 4 ಲೈನನ್ನು ಬಿಟ್ಟಿಟ್ಕೊಳ್ತೇನೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಹೌದಾ, 2 ಅಡ್ಜಸ್ಟ್ಮೆಂಟ್ ಇದೆ. ಸೊ ಅಮೌಂಟನ್ನೆಲ್ಲ ಅಡ್ಜಸ್ಟ್ ಮಾಡ್ಲಿಕ್ಕೆ ಬೇಕು. ಸೊ ಹಾಗಾಗಿ 4 ಲೈನ್ನ ಬಿಟ್ಟಿಟ್ಕೊಳ್ತೇನೆ. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್, ಇದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ, 1 ಲೈನ್ನ ಬಿಟ್ಟಿಟ್ಕೊಳ್ತೇನೆ. ನೆಕ್ಸ್ಟ್ ಬೈ ಡೊನೇಷನ್ ಅಂತ ಇದೆ, ಇಟ್ಕೊಂಡಿದ್ದೇನೆ, ಇನ್ನರ್ ಕಾಲಮಲ್ಲೇ ಬರ್ಕೊಂಡೆ ಅಮೌಂಟನ್ನು. ನೆಕ್ಸ್ಟ್ ಲಾಸ್ಟಲ್ಲಿ ಟು ಇಂಟ್ರೆಸ್ಟ್ 5,000 ಇದೆ, ಇದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡ್ಬಿಡೋಣ, ಬೈ ಇಂಟ್ರೆಸ್ಟ್. ಸೊ ಈ ಥರ ನಾನೇನು ಮಾಡಿದೆ, ಎಲ್ಲ ಐಟಮ್ಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಅಷ್ಟೇ ಇಲ್ಲಿ. ಸೊ ನೋಡಿ,
ಫಸ್ಟು ನಾನೇನು ಮಾಡಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಐಟಮ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋದೆ. ಅಲ್ಲೇ ನಾನೇನು ಮಾಡಿದೆ, ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದನ್ನು ಅಲ್ಲೇ ಅಡ್ಜಸ್ಟ್ ಮಾಡ್ಕೊತ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದಾದ ನಂತರ ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇತ್ತು ಹೌದಾ, ಸ್ಟಾರ್ ಮಾರ್ಕ್ ಮಾಡ್ಕೊಂಡಿದ್ದೆ ಹೌದಾ, ಅದನ್ನ ನಾನೇನು ಮಾಡಿದೆ, ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಜಾಗ ಬಿಟ್ಟಿಟ್ಕೊಂಡಿದ್ದೇನೆ. ಅಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರಿ 1 ಮಾಡೋದು ಬಾಕಿ ಉಳ್ಕೊಂಡಿದೆ ಇವಾಗ. ಸೊ ಅದನ್ನು ಮಾಡೋಣ. ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000. ಸೊ ನೋಡಿ, ಔಟ್ಸ್ಟ್ಯಾಂಡಿಂಗ್ ಮತ್ತೆ ಬಂತು ಹೌದಾ, ಔಟ್ಸ್ಟ್ಯಾಂಡಿಂಗ್ ಅನ್ನೋದು. ಸೊ ಇಲ್ಲಿ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಈ ಥರ ಪ್ರಾಬ್ಲಮ್ ಇದ್ದಾಗ ಅಲ್ಲಿ ಡೈರೆಕ್ಟಾಗಿರುತ್ತೆ. ಇದು ಅಡ್ಜಸ್ಟ್ಮೆಂಟಲ್ಲಿ ಇರೋದು ಹೌದಾ, ಅಂದರೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ ನೀವೇನು ಮಾಡಬೇಕು, ಅದನ್ನು ಆ್ಯಡ್ ಮಾಡಬೇಕು. ಎನಿ ಔಟ್ಸ್ಟ್ಯಾಂಡಿಂಗ್ ಪ್ರೀವಿಯಸ್ ಇಯರಿಂದ ಆದರೆ ಲೆಸ್ ಮಾಡ್ತೀರಿ, ಕರೆಂಟ್ ಇಯರಿಂದ ಆದರೆ ಆ್ಯಡ್ ಮಾಡ್ತೀರಿ. ಸೊ ಇದನ್ನ ನೋಡ್ಕೊಳ್ಳಿ ನೀವು ಕರೆಕ್ಟಾಗಿ. ಸೊ ಇದನ್ನ ನಾವೇನು ಮಾಡೋಣ, ಇವಾಗ ಆ್ಯಡ್ ಮಾಡೋಣ. ಎಷ್ಟು, 5,000. ಸೊ ಸಬ್ಸ್ಕ್ರಿಪ್ಷನ್ಗೆ ಹೋಗ್ತೀರಿ. ಸೊ ಸಬ್ಸ್ಕ್ರಿಪ್ಷನ್ಗೆ ಹೋಗ್ತೀರಿ, ಅಲ್ಲಿ ಬರೀತೀರಿ ಆ್ಯಡ್ ಔಟ್ಸ್ಟ್ಯಾಂಡಿಂಗ್, ಬೇಕಿದ್ದರೆ ಕರೆಂಟ್ ಇಯರ್ ಅಂತ ಹೇಳಿ ಬರ್ಕೊಳ್ಳಿ, 5,000. ಸೊ ಇದನ್ನು ನಾನು ಇನ್ನರ್ ಕಾಲಮಲ್ಲಿ ಇಡ್ತೇನೆ, ಯಾಕಂದರೆ ಈ ಐಟಮಿಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಟೋಟಲಿ 2 ಅಡ್ಜಸ್ಟ್ಮೆಂಟ್ ಅಲ್ವಾ ಸಬ್ಸ್ಕ್ರಿಪ್ಷನ್ ಮೇಲೆ. ಸೊ ಇಲ್ಲಿ ಎಷ್ಟಾಗುತ್ತೆ, 55,000 ಆಗುತ್ತೆ. ಇನ್ನು ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ ಅಮೌಂಟ್ ಅಲ್ವಾ ಇದು 5,000, ಹಾಗಾಗಿ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಕೊಡಬೇಕಾಗತ್ತೆ. ಸೊ ಎಲ್ಲಿ ಕೊಡೋಣ, ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕು. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ಕೊಡೋದು ಅಥವಾ ಅಸೆಟ್ ಸೈಡಲ್ಲಿ ಕೊಡೋದು. ಸಬ್ಸ್ಕ್ರಿಪ್ಷನ್ ಅಂದರೆ ಏನು, ಇದು ಇನ್ಕಮ್ ಹೌದಾ, ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ. ಇನ್ಕಮ್ ಅಂದರೆ ಅರ್ಥ ಏನು, ರಿಸೀವ್ ಮಾಡೋದು, ಮೀನ್ಸ್ ನಮಗೆ ಬರುವಂಥದ್ದು. ನಮಗೆ ಬರುವಂಥದ್ದು ಔಟ್ಸ್ಟ್ಯಾಂಡಿಂಗ್ ಇದೆ, ಪೆಂಡಿಂಗ್ ಇದೆ ಅಂದರೆ ಅರ್ಥ ಏನು, ಅದು ಲ್ಯಾಬಿಲಿಟಿ ಆಗುತ್ತಾ, ಅದು ಬರ್ಡನ್ನ ನಮಗೆ ಅಲ್ಲ ಅಲ್ವಾ, ಅದು ಅಸೆಟ್ ಆಗುತ್ತೆ. ಸೊ ಅಸೆಟ್ ಸೈಡಲ್ಲಿ ರೆಕಾರ್ಡ್ ಮಾಡೋಣ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಸೊ ಈ ಥರ ಒಂದು ಅಡ್ಜಸ್ಟ್ಮೆಂಟನ್ನು ಮುಗಿಸಿದ್ದೀವಿ. ಈಗ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹5,000. ಸೊ ಅಡ್ವಾನ್ಸ್ ಅಂತ ಬಂತು, ಕರೆಂಟ್ ಇಯರ್ ಅಡ್ವಾನ್ಸ್ ಇದು. ಕರೆಂಟ್ ಇಯರ್ ಅಡ್ವಾನ್ಸ್ ಇದ್ರೆ ನಾವೇನು ಮಾಡಬೇಕು ನೋಡಿ ಇಲ್ಲಿ. ಸೊ ನೋಡಿ ಇಲ್ಲಿ ಎನಿ ಅಡ್ವಾನ್ಸಸ್ ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿದ್ದರೆ ನಾವೇನು ಮಾಡ್ತೀವಿ, ಅದನ್ನು ಮೈನಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಈ ಚಾರ್ಟ್ ಹಾಕೊಂಡಿದ್ದೇನೆ ಹೌದಾ. ಸೊ ಇದು ನೀವು ಬೇಕಿದ್ರೆ ರೆಕಾರ್ಡ್ ಮಾಡ್ಕೊಳ್ಬೋದು, ಈಸಿ ಆಗುತ್ತೆ ನಿಮಗಿದು. ಸೊ ಅಡ್ವಾನ್ಸಸ್ ಕರೆಂಟ್ ಇಯರಿಂದ ನಾವೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ ಸಬ್ಸ್ಕ್ರಿಪ್ಷನ್ಗೆ ಹೋಗೋಣ, ಲೆಸ್ ಅಡ್ವಾನ್ಸಸ್, ಬೇಕಿದ್ರೆ ಕರೆಂಟ್ ಇಯರ್ ಅಂತ ರೆಕಾರ್ಡ್ ಮಾಡ್ಕೊಳ್ಳಿ. ಎಷ್ಟಿದೆ ಅಮೌಂಟ್, 5,000. ಸೊ ಔಟ್ರ್ ಕಾಲಮಲ್ಲಿ ಎಷ್ಟಾಗುತ್ತೆ, 50,000. ಅಗೇನ್ ಈ 5,000ಗೆ ಮತ್ತೊಂದು ಎಂಟ್ರಿ ಬರಬೇಕು, ಬಿಕಾಸ್ ಇದು ಅಡ್ಜಸ್ಟ್ಮೆಂಟಲ್ಲಿ ಇದ್ದಿದ್ದು. ಈಗ ನೋಡಿ, ಸಬ್ಸ್ಕ್ರಿಪ್ಷನ್ ಮೀನ್ಸ್ ಇನ್ಕಮ್ ಅಡ್ವಾನ್ಸಲ್ಲಿ ರಿಸೀವ್ ಮಾಡಿದ್ದೀರಿ ಅಂತ ಅರ್ಥ. ಇನ್ಕಮ್ ಅಂದರೆ ನಿಮಗೆ ಬರೋದು ಹೌದಾ, ನಿಮಗೆ ಬರುವಂತಹ ದುಡ್ಡನ್ನು ನೀವು ಅಡ್ವಾನ್ಸಲ್ಲೇ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಮೊದಲೇ ತೊಗೊಂಡ್ಬಿಟ್ಟಿದ್ದೀರಿ ಅಂತ ಅರ್ಥ. ಅಂದರೆ ಆ ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇನ್ನೂ ಬಂದಿರೋದಿಲ್ಲ, ನೀವು ಮೊದಲೇ ರಿಸೀವ್ ಮಾಡಿರ್ತೀರಿ. ಹಾಗಾಗಿ ಯಾವ ಪಾರ್ಟಿ ನಿಮಗೆ ಅಮೌಂಟನ್ನು ಕೊಟ್ಟಿದ್ದಾರೆ ಅವ್ರು ಅದನ್ನ ಕೇಳೋ ಚಾನ್ಸಸ್ ಇರುತ್ತೆ. ಕೇಳಿದರೆ ನೀವು ಅದನ್ನ ಕೊಡಬೇಕಾಗತ್ತೆ ಹೌದಾ, ಬಿಕಾಸ್ ಆ ಟೈಮ್ ಇನ್ನೂ ಬಂದಿರೋದಿಲ್ಲ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಅಡ್ವಾನ್ಸ್ ಆಗಿ ನೀವು ತೊಗೊಂಡಿದ್ದಿದ್ರೆ ಅಮೌಂಟನ್ನು, ಮೀನ್ಸ್ ನಿಮಗೆ ಬರುವಂಥ ಅಮೌಂಟ್, ನೀವು ರಿಸೀವ್ ಮಾಡುವಂಥ ಅಮೌಂಟನ್ನು ನೀವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದೀರಿ ಅಂತ ಅಂದರೆ ಅದೇನಾಗುತ್ತೆ, ಲೈಬಿಲಿಟಿ ಆಗುತ್ತೆ, ಅದು ಒಂದು ರೀತಿಯ ಬರ್ಡನ್ ಆಗಿರುತ್ತೆ. ಸೊ ಲ್ಯಾಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡೋಣ, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್. ಸೊ ಈ ಥರ ನಾವೇನು ಮಾಡಿದ್ವಿ, 2 ಅಡ್ಜಸ್ಟ್ಮೆಂಟನ್ನು ಮುಗಿಸಿದ್ವಿ ಹೌದಾ. ಈಗ ಮೂರನೇದು ನೋಡಿ, ಸ್ಯಾಲರಿ ಪ್ರೀಪೇಯ್ಡ್ ₹3,000. ಪ್ರೀಪೇಯ್ಡ್ ಮೀನ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಅರ್ಥ. ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸ್ ಆಗಿ ಪೇ ಮಾಡಿದ್ದೀವಿ ಅಂತ ಅರ್ಥ. ಅಗೇನ್ ಕರೆಂಟ್ ಇಯರಿಗೆ ರಿಲೇಟೆಡ್ ಆಗಿ ಎನಿ ಅಡ್ವಾನ್ಸಸ್, ಯಾವುದೇ ಅಡ್ವಾನ್ಸಸ್ ಇರಲಿ, ಅದು ಇನ್ಕಮ್ ಅಡ್ವಾನ್ಸಲ್ಲಿ ರಿಸೀವ್ ಮಾಡಿದ್ದು ಆಗಿರ್ಬೋದು, ಎಕ್ಸ್ಪೆನ್ಸಸ್ ಅಡ್ವಾನ್ಸಲ್ಲಿ ಪೇ ಮಾಡಿದ್ದು ಆಗಿರ್ಬೋದು. ಸೊ ಇಲ್ಲಿ ನೋಡಿ ಎಂಟ್ರಿ ಏನಿರುತ್ತೆ, ಎನಿ ಅಡ್ವಾನ್ಸಸ್, ಯಾವುದೇ ಅಡ್ವಾನ್ಸ್ ಇದ್ರೂ ನಾವು ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿದ್ದರೆ ನಾವೇನು ಮಾಡ್ತೀವಿ, ಅದನ್ನು ಲೆಸ್ ಮಾಡ್ತೀವಿ. ಸೊ ಇದನ್ನು ನಾವೇನು ಮಾಡೋಣ, ಲೆಸ್ ಮಾಡೋಣ. ಸ್ಯಾಲರಿ ಸೊ ಈ 3,000ಗೆ ಇನ್ನೊಂದು ಇಫೆಕ್ಟನ್ನು ಕೊಡಬೇಕು ನಾವು. ಎಲ್ಲಿ ಕೊಡೋದು, ಲ್ಯಾಬಿಲಿಟಿಯಲ್ಲಿ ಕೊಡೋದು ಅಥವಾ ಸೆಟ್ಟಲ್ಲಿ ಕೊಡೋದು. ಸೊ ಏನಾಗಿದೆ ಇಲ್ಲಿ, ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದೀವಿ ಅಂತ ಅರ್ಥ ಹೌದಾ. ನಾವು ಸ್ಯಾಲರಿನ ಮೊದಲೇ ಕೊಟ್ಟಿದ್ದೀವಿ, ಅದನ್ನ ಪೇಮೆಂಟ್ ಮಾಡೋ ಟೈಮ್ ಇನ್ನೂ ಬಂದಿರೋದಿಲ್ಲ. ಏನಾದರೂ ಇಶ್ಯೂಸ್ ಆಗಿ ನಾವು ಅದನ್ನ ವಾಪಸ್ ಕೇಳಿದಾಗ ಆ ಪಾರ್ಟಿ ನಮ್ಗೆ ಅದನ್ನ ವಾಪಸ್ ಕೊಡಲೇಬೇಕಾಗಿ ಬರುತ್ತೆ ಹೌದಾ. ಹಾಗಾಗಿ ಎಕ್ಸ್ಪೆನ್ಸಸ್ನ ನಾವು ಮೊದಲೇ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದರೆ ಅದು ನಮಗೇನಾಗುತ್ತೆ, ಅಸೆಟ್ ಆಗಿರುತ್ತೆ. ಹಾಗಾಗಿ ಅಸೆಟ್ ಸೈಡಲ್ಲಿ ರೆಕಾರ್ಡ್ ಮಾಡೋಣ, ಪ್ರೀಪೇಯ್ಡ್ ಸ್ಯಾಲರಿ. ಸೊ ಈ ಥರ ನಾವೇನು ಮಾಡಿದ್ವಿ, 3 ಅಡ್ಜಸ್ಟ್ಮೆಂಟ್ನ ಮುಗಿಸಿದ್ದೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಕ್ಯಾಪಿಟಲೈಸ್ 50% ಆಫ್ ಎಂಟ್ರೆನ್ಸ್ ಫೀಸ್ ಆ್ಯಂಡ್ 50% ಆಫ್ ಡೊನೇಷನ್. ಅಂದರೆ ಎಂಟ್ರೆನ್ಸ್ ಫೀಸಲ್ಲಿ ಲೆಸ್ 50% ಅಂತ ತಗೊಳ್ಳೋಣ. 50% ಕ್ಯಾಪಿಟಲೈಸ್ಡ್. 50% ಅಂದರೆ ಎಷ್ಟಾಗುತ್ತೆ, 4,000.
ಸೊ ಇದರ ಇನ್ನೊಂದು ಇಫೆಕ್ಟನ್ನು ಎಲ್ಲಿ ಕೊಡ್ತೀವಿ ನಾವು ಕ್ಯಾಪಿಟಲ್ ಫಂಡಿಗೆ ಹೋಗಿ ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ನೆಕ್ಸ್ಟ್ ಡೊನೇಷನ್ನು ಕೂಡ 50% ಕ್ಯಾಪಿಟಲೈಸ್ ಮಾಡೋಣ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10% ಅಂತ ಇದೆ ಹೌದಾ. ಸೊ ಇದು ಒಂದು ಅಡ್ಜಸ್ಟ್ಮೆಂಟನ್ನು ಮಾಡಿದರೆ ಆಯಿತು. ಸೊ ಡೆಪ್ರಿಸಿಯೇಟ್ ಅಂತ ಅಂದರೆ ಅಸೆಟ್ನ ವ್ಯಾಲ್ಯೂ ಕಡಿಮೆ ಆಗಿದೆ, ಬಿಲ್ಡಿಂಗ್ನ ವ್ಯಾಲ್ಯೂ ಹೌದಾ. ಲೆಸ್ ಡೆಪ್ರಿಸಿಯೇಷನ್ 10% ಅಂದರೆ 70,000 ಮೇಲೆ 10%ನ ಚಾರ್ಜ್ ಮಾಡಬೇಕು. ಆನ್ಸರ್ ಎಷ್ಟಾಗುತ್ತೆ, ಅದು 63,000. ಸೊ ಇದರ ಇನ್ನೊಂದು ಇಫೆಕ್ಟನ್ನು ಕೊಡಬೇಕು ನಾವು ಈ 7,000ಗೆ ಹೌದಾ. ಸೊ ಎಲ್ಲಿ ಕೊಡೋಣ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಕೊಡ್ತೀವಿ. ಟು ಡೆಪ್ರಿಸಿಯೇಟ್ ಆನ್ ಬಿಲ್ಡಿಂಗ್. ಸೊ ಈ ಥರ ನಾವು ಎಲ್ಲ ಅಡ್ಜಸ್ಟ್ಮೆಂಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರೋಣ. ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬರುವಂಥ ಬ್ಯಾಲೆನ್ಸನ್ನು ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಅಥವಾ ಲೆಸ್ ಮಾಡ್ತೀವಿ. ಸೊ ಇಲ್ಲಿ ಇನ್ಕಮ್ ಜಾಸ್ತಿ ಇದೆ, ಇನ್ಕಮ್ 65,000 ಇದೆ. ಸೊ ಅದನ್ನು ನಾನು ಎರಡು ಕಡೆನೂ ಬರ್ಕೊಂಡೆ. ಟೋಟಲ್ ಮಾಡಿದಾಗ ಮೀನ್ಸ್ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಇತ್ತು. ಸೊ ಡಿಫ್ರೆನ್ಸ್ ಏನು ಬಂದಿದೆ, ಅದು 17,800. ಸೊ ಇದೇನಾಗುತ್ತೆ, ಸರ್ಪ್ಲಸ್ ಆಗುತ್ತೆ. ಸೊ ಈ ಸರ್ಪ್ಲಸನ್ನು ಈಗ ನಾನು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೇನೆ. ಸೊ ಟೋಟಲ್ ಆಗಿ ಕ್ಯಾಪಿಟಲ್ ಫಂಡ್ ಎಷ್ಟಾಗುತ್ತೆ ಅಂತ ನೋಡಿ, 1,20,000 ಪ್ಲಸ್ 17,800 ಪ್ಲಸ್ 4,000 ಪ್ಲಸ್ 6,000 1,47,800. ಸೊ ಇವಾಗ ನಾವೇನು ಮಾಡೋಣ, ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟು ನಾನು ಲ್ಯಾಬಿಲಿಟಿ ಸೈಡಲ್ಲಿ ಚೆಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಅಸೆಟ್ ಸೈಡಲ್ಲೂ ಚೆಕ್ ಮಾಡೋಣ. 25,000 ಸೊ ಈ ಥರ ನಾವೇನು ಮಾಡ್ತೀವಿ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಈ ಕ್ವಶನ್ ಮತ್ತು ಆನ್ಸರ್ ಎರಡೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇರುತ್ತೆ, ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು.